ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಕಿಚ್ಚು ಹಚ್ಚಿದೆ. ರಾಜ್ಯದಲ್ಲಿ ಹಿಂದಿ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರಾಜಕೀಯ ಸಂಘರ್ಷಕ್ಕೂ ಕಾರಣವಾಗ್ತಾ ಇದೆ. ಕರುನಾಡಿನಲ್ಲಿ ಕಾವೇರಿದ ಹಿಂದಿ ಅಂತರ್ಯುದ್ಧ. ರಾಜ್ಯಪಾಲರ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು. ರಾಜ್ಯಪಾಲರ ಹಿಂದಿ ಪರ ನಡೆಗೆ ಶಿವರಾಮೇಗೌಡ ಕಿಡಿ. ಎಸ್ಎಸ್ಎಲ್ಸಿ ಹಿಂದಿ ಅಂಕಗಳನ್ನು ಕೈಬಿಟ್ಟಿರುವ ಸರ್ಕಾರಕ್ಕೆ ಪತ್ರ ಬರೆದಿರುವ ರಾಜ್ಯಪಾಲ ಗೆಹ್ಲೋಟ್. ಬೇರೆ ರಾಜ್ಯಗಳಲ್ಲಿ ಇಲ್ಲದ ಹಿಂದಿ ನಮ್ಮಲ್ಲಿ ಯಾಕೆ? ರಾಜ್ಯಪಾಲರ ವಿರುದ್ಧ ಶಿವರಾಮೇಗೌಡ ಗುಡುಗು. ಕರುನಾಡಿನಲ್ಲಿ ಕಾವೇರಿದ ಹಿಂದಿ ಅಂತರ್ಯುದ್ಧ. ರಾಜ್ಯಪಾಲರ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆ. ರಾಜ್ಯಪಾಲರ ಹಿಂದಿ ಪರ ನಡೆಗೆ ಶಿವರಾಮೇಗೌಡ ಕಿಡಿ. ನೋಡಿ, ಈ ಬಾರಿ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೀತಾ ಇತ್ತು. ಮಕ್ಕಳು ಪರೀಕ್ಷಾರ್ಥಿಗಳು ಪರೀಕ್ಷಾ ಕೊಠಡಿಯಲ್ಲಿ ಕೂತು ಎಕ್ಸಾಮ್ ಬರೀತಾ ಇದ್ರು. ಅಷ್ಟೊತ್ತಿಗದಾಗಲೇ ಶಿಕ್ಷಣ ಇಲಾಖೆಯಿಂದ ಹೊಸತೊಂದು ಆದೇಶ ಬರುತ್ತೆ. ಶಿಕ್ಷಣ ಇಲಾಖೆಯಿಂದ ಹೊಸತೊಂದು ಆದೇಶ. ಹಿಂದಿಗೆ ನಾವು ಅಷ್ಟು ಪ್ರಮಾಣದ ಪ್ರಾತಿನಿಧ್ಯ ಏನು ಕೊಡೋದು ಬೇಡ, ಗ್ರೇಡ್ ಲೆಕ್ಕದಲ್ಲಿ ಅದನ್ನ ಇಟ್ಕೊಳ್ಳೋಣ, ಕಟ್ಟಿಕೊಳ್ಳುವುದು ಬೇಡ, ಹಿಂದಿ ಭಾಷೆಯನ್ನ ಇಟ್ಕೊಳ್ಳೋಣ ಅನ್ನೋ ಅರ್ಥದಲ್ಲಿ ಸರ್ಕಾರದ ನಿರ್ಧಾರ ಆಯ್ತು. ನೋಡಿ, ನಾನು ಇದನ್ನ ಹಿಂಗೆ ವ್ಯಾಖ್ಯಾನಿಸ್ತಿರೋದು ಯಾಕೆ ಅಂತ ಕೇಳಿದ್ರೆ ಇದರ ಗೌರವ ಅರ್ಥ ಆಗಬೇಕು. ಇಟ್ಕೊಳ್ಳೋದಕ್ಕೂ ಅದು ಅರ್ಥ ಇದೆ, ಕಟ್ಕೊಳ್ಳೋದಕ್ಕೂ ಅರ್ಥ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಅಂದ್ರೆ ಹಿಂದಿ ಏನು ರೆಡ್ ಲ್ಯಾಂಗ್ವೇಜ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಗ್ರೇಡ್ ಇರುತ್ತೆ ಹೊರತು ಮಾರ್ಕ್ಸ್ ಕೊಂಟಾಗಲ್ಲ ಅಂತ ಈಗ ರಾಜ್ಯ ಸರ್ಕಾರ ಒಂದು ನಿರ್ಧಾರನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ರಾಜ್ಯಪಾಲರು ಸಿಎಸ್ಗೆ ಒಂದು ಲೆಟರ್ ಅನ್ನ ಬರೆದಿರುವಂತದ್ದು. ಈ ಬಗ್ಗೆ ಮಾತನಾಡೋರು ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ ಶಿವರಾಮೇಗೌಡ ನಮ್ಮ ಜೊತೆ ಇರುವಂತದ್ದು. ಸರ್, ರಾಜ್ಯಪಾಲರು ಸಿಎಸ್ಗೆ ಒಂದು ಲೆಟರ್ ಬರೆದಿದ್ದಾರೆ, ಈ ಹಿಂದಿ ಬಗ್ಗೆ ಪರಿಶೀಲನೆ ಮಾಡಿ ಅಂತ. ರಾಜ್ಯಪಾಲರ ಅಧಿಕಾರಿಗಳು ಪ್ರಭುಶಂಕರ್ ಅವರು ನಮ್ಮ ಶಾಲೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರ್ತಿದ್ದಾರೆ. ಬಹುಶಃ ಇಲ್ಲಿ ಎಲ್ಲ ಅವ್ರಿಗೆ ಜ್ಞಾನದ ಕೊರತೆ ಇದೆ ಅಂತೀನಿ. ದೊಡ್ಡವರು ಅವ್ರಿಗೆ ಆ ಮಾತು ಹೇಳಬಾರ್ದು. ರಾಜ್ಯಪಾಲರು ಸ್ವಲ್ಪ ದೇಶವನ್ನು ನೋಡಬೇಕು. ತಮಿಳುನಾಡಿನಲ್ಲಿ ಸುಲಲಿತವಾಗಿ ದ್ವಿಭಾಷಾ ಇದೆ, ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಇದೆ, ಉತ್ತರ ಭಾರತದಲ್ಲಿ ಬರೀ 5 ಭಾಷೆ ಇದೆ. ಕರ್ನಾಟಕ ಕನ್ನಡಿಗರ ಮೇಲೆ ಗೋಮಾಳ ಕೆಟ್ಟ ಕರ್ನಾಟಕ ನೀವು ಯಾಕೆ ಬಲವಂತವಾಗಿ ನಮ್ಮ ಮೇಲೆ ಹೇಳ್ತೀರಾ? ಯಾವುದೋ ಒಂದು ಪಕ್ಷದ ವಿರೋಧ ಪಕ್ಷದವರ ಒಂದಷ್ಟು ನಾಯಕರುಗಳು ಗೊಂಡಾಡೋದು ನಿಮಗೆ ದೊಡ್ಡ ಸುದ್ದಿನ? ರಾಜ್ಯದ ಜನರ ನಾಡಿಮಿಡಿತ ತಿಳ್ಕೊಳ್ಳೋದು ದೊಡ್ಡ ಸುದ್ದಿನ? ಹೋಗಿ ಹಳ್ಳಿಗಳಲ್ಲಿ ಹಿಂದಿ ಭಾಷೆ ಕನ್ನಡಿಗರಿಗೆ ಯಾವ ರೀತಿ ಕಬ್ಬಿಣದ ಕಡ್ಡೆ ಆಗಿದೆ ಅಂತ ಪ್ರತಿ ವರ್ಷ 1.5 ಲಕ್ಷ 2 ಲಕ್ಷ ಹಿಂದಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ದಾರೆ. ನಮ್ಮ ಇಡೀ ಉತ್ತರ ಭಾರತದಲ್ಲಿ ಬರೀ 5 ಸಬ್ಜೆಕ್ಟ್ 95% ತೆಗಿತಾರೆ. ನಾವೇ 6% 6 ಭಾಷೆನ ತಗೊಂಡು ನಾವು 6 ವಿಭಾಗಗಳನ್ನ ತಗೊಂಡು ನಾವು 95% ಸಾಧ್ಯ? 1.5 ಲಕ್ಷ ಹಿಂದಿ ಫೇಲ್ ಆದ್ರೆ ಏನಾಗ್ತಿದೆಯಪ್ಪ? 1.5 ಲಕ್ಷ ಹಿಂದಿಲಿ ಫೇಲ್ ಆದ್ರೆ ಎಲ್ಲಿ 95% ಬರುತ್ತೆ? ಎಲ್ಲಿ ಕನ್ನಡಿಗರು ಪೈಪೋಟಿಯ ಒಂದು ಇದನ್ನ ಕೊಡಕ್ಕಾಗತ್ತೆ? IAS IPS ಆಗಿರಲಿ, ಸರ್ಕಾರಿ ಹುದ್ದೆಗಳಾಗಿರಲಿ, ಎಲ್ಲ ಕಡೆ ಕನ್ನಡಿಗರು ಎಲ್ಲಿ ಸ್ಪರ್ಧಾತ್ಮಕವಾಗಿ ಭಾಗವಹಿಸಕ್ಕಾಗತ್ತೆ? 95% ಅವ್ರಿಗೆ ಯಾವ ಒಂದು ತಂತ್ರದಿಂದ ಸಿಗತ್ತೆ ಅಂತ ಹೇಳಿ ನೋಡೋಣ. ಈಗ ಈ ಭಾಷೆನ ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರವನ್ನು ತರೋದ್ರ ಮುಖಾಂತರ, ಈ ಭಾಷೆಗೆ ಗ್ರೇಡ್ ಕೊಟ್ಟಿರೋದ್ರ ಮುಖಾಂತರ ನಾವು 95% ಅಂಕಗಳನ್ನ ಗಳಿಸ್ಬೋದು. ಇದರಿಂದ ಉದ್ಯೋಗಗಳಲ್ಲಿ ನಮಗೂ ಒಂದು ನಿಶ್ಚಿಕೆಯಾಗಿ ಬಹಳ ದಿವಸದ ಕನಸು ನನಸಾಗತ್ತೆ ಅಂತಕ್ಕಂಥ ಹೇಳ್ಬೋದು ಅನ್ನೋದಕ್ಕೆ ಸರ್ಕಾರದ ನಿಲುವನ್ನ ನಾವು ಒಪ್ಕೊಂಡೇ ಹೊರತು ನಾವು ಯಾವ ಪಕ್ಷನ, ಯಾವ ಇದನ್ನ ಧರ್ಮನಾಗಲಿ, ಯಾವ ಜಾತಿನಾಗಲಿ ಇಲ್ಲಿ ಪ್ರತಿಬಿಂಬಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ಕನ್ನಡಿಗರ ಪರವಾಗಿ ನಿಂತಿದೆ, ಅದಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ, ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೀವಿ. ಬಿಜೆಪಿ ನಾಯಕರು ಸೇರಿದಂತೆ ಕೆಲ ನಾಯಕರು ಹೇಳ್ತಿರೋಂಥದ್ದು ದೇಶಾದ್ಯಂತ ಸಂಚಾರ ಮಾಡಬೇಕಾದ್ರೆ ಹಿಂದಿ ಲ್ಯಾಂಗ್ವೇಜ್ ಅವಶ್ಯಕತೆ ಇದೆ, ಅದು ಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಿರೋದು. ಇವತ್ತು ನಮ್ಮ ದೇಶಕ್ಕೆ ಕೇಂದ್ರದ ಚುಕ್ಕಾಣಿ ಹಿಡಿದಂಥ ಪಕ್ಷಕ್ಕೆ ಬೆಂಬಲ ಕೊಟ್ಟಿಂತವ್ರು ಚಂದ್ರಬಾಬು ನಾಯ್ಡು ಮತ್ತು ಅವ್ರ ಪಕ್ಷ ಹಿಂದಿ ಕಲ್ತು ಕೊಟ್ರ? ದೇಶದ ಪ್ರಧಾನಿ ದೇವೇಗೌಡರು, ನಮ್ಮ ದೇಶದ ಪ್ರಧಾನಿ ಆಗಿದ್ರಲ್ಲ ದೇವೇಗೌಡರು, ಹಿಂದಿ ಕಲ್ತ್ಕೊಂಡೋಗಿ ದೇಶ ಆಳಿದ್ರ? ತಮಿಳ್ನಾಡವರು ಯಾರಾದ್ರೂ ಒಬ್ಬ ಸಂಸದರು ಹಿಂದಿ ಕಲ್ತಿ ಸಂಸತ್ತಲ್ಲಿ ಮಾತಾಡ್ತಾರೆ ನೋಡಿದ್ದೀರಾ ನೀವು? ಯಾಕೆ ಭಾರತ ಹುಟ್ಟಿದಂಗೆ ಪ್ರಾದೇಶಿಕ ಶಕ್ತಿಗಳಿಂದ ಭಾರತ ಹುಟ್ಟ ಮೇಲೆ ಪ್ರಾದೇಶಿಕ ಶಕ್ತಿಗೂ ಸಮಾನ ಬೆಲೆ ಇರಬೇಕಲ್ವಾ? ಕನ್ನಡ ರಾಷ್ಟ್ರ, ತಮಿಳು ರಾಷ್ಟ್ರ, ಮಹಾರಾಷ್ಟ್ರ, ಆಂಧ್ರ ಹಿಂಗೆಲ್ಲ ಅಂತೀವಲ್ಲ, ಹಿಂದಿನ ಬುಡದಲ್ಲಿ ದೇಶ ಕಟ್ಟದ್ವಾ? ನಮ್ಮ ಮಾತೃಭಾಷೆ, ನಮ್ಮ ಸಮಾನತೆ. ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ, ನಮ್ಮದಾದ ಸಾಮ್ರಾಜ್ಯ ಇದೆ, ಕನ್ನಡ ದೇಶದೋಳು ಅಂತ ನಾವು ಕರಿತಿದ್ವಿ. ಇಡೀ ಭಾರತದ ಒಕ್ಕೂಟಕ್ಕೆ ಹೌದು ಬೇಕಾಗತ್ತೆ ಅಂತ ಮೊದಲು ಸಹಿ ಮಾಡೋರು ಕನ್ನಡಿಗರು. ನಾವ್ಯಾಕೆ ದೇಶದ ಐಕ್ಯತೆಗೆ ಭಂಗ ತರ್ತೀವಿ? ನಾವೇನು ಹೊರ ಇಂಗ್ಲೀಷು ಜಗತ್ತಿನ ಭಾಷೆ, ಜಗತ್ತಿಗೆ ಎಲ್ಲ ಹೊರ ದೇಶಗಳಿಗೆ ಹೋದಾಗ ಇಂಗ್ಲೀಷ್ ಅನ್ನೋದು ಸಂಪರ್ಕ ಭಾಷೆ, ಇಂಗ್ಲೀಷ್ ಕಲಿತಾ ಹೋಗ್ಲಿದೆ. ಯಾಕಂದ್ರೆ ನಮ್ಮೂರು ಅಂತಾರಾಷ್ಟ್ರೀಯ ಮಟ್ಟದ ಪೈಪೋಟಿ ಕೊಡ್ಬೇಕು. ನಾವೇನು ಬೇರೆ ರಾಜ್ಯಕ್ಕೆ ಹೋಗಲ್ವಲ್ಲ? ನಾವೇನು ಪಾಯ್ಪರಿ ಗಾಡಿ ತೆಲಕ್ಕೆ ಹೋಗ್ತೀವ? ಇಲ್ಲ ಶೌಚಾಲಯ ಥಿಯೇಟರ್ಗೆ ಹೋಗ್ತೀವ ನಾವು ಕನ್ನಡಿಗರು? ಇಡೀ ಭಾರತ ದೇಶದವರೆಲ್ಲ ಬಂದು ಬುಡ ತಳ ಹುಡ್ತಾ ಇರೋದು ಕನ್ನಡ ನಾಡಲ್ಲಿ ನೋಡಿದ್ದೀರಾ ನೀವು? ಕನ್ನಡಿಗರು ಎಲ್ಲರೂ ಹೊರಗಡೆ ಹೋಗಿರೋದು
ಅದರಿಂದ ಈ ತಂತ್ರಗಾರಿಕೆ, ಈ ಸಮರ್ಥನೆ, ಹಿಂದಿ ಕಲಿತ ದೇಶದಲ್ಲಿ ನಾಯಕರು ಬಿಹಾರಲ್ಲಿ ಹೋಗೋದ್ಲಿ, ನಾಯಕರು ಪಿಲೋ ಕೆಲಸ ಮಾಡಲಿ, ಇಡೀ ಕಾಮಧೇನು ಕಲ್ಪವೃಕ್ಷ ಕ್ಷೇತ್ರ ಕರ್ನಾಟಕ ಕನ್ನಡ ಎಲ್ರಿಗೂ ಅನ್ನ ಕೊಡೋ ಜಾಗ, ಇಲ್ಲೇ ನನಗೆ ಅನ್ನ ಸಿಗೋಗ ನಾನೇ ಬೇರೆ ಕಡೆ ಹೋಗ್ಲಿ, ಇದನ್ನ ಹಾಳು ಮಾಡಬೇಡಿ ಅಂತ ಒತ್ತಾಯವನ್ನು ಆಗ್ತಾ ಇದೆ. ಸರ್, ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಹಿಂದಿ ಅವಶ್ಯಕತೆ ಇದೆಯಲ್ಲ ನನ್ನ ಪ್ರಶ್ನೆ ಬಿಡ್ತಾರೆ. ಸ್ಪರ್ಧಾತ್ಮಕ ಸ್ಪರ್ಧೆಗಳಲ್ಲಿ ಹಿಂದಿ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಈ ಸಂವಿಧಾನ ಅಂತಕ್ಕಂಥದ್ದು ಹೇಳಿದೈತಿಲ್ಲ, IAS ಕನ್ನಡದಲ್ಲಿ ಬರೀಬೋದು, IAS ಕನ್ನಡದಲ್ಲಿ ಬರೀಬೋದು. ಕನ್ನಡದಲ್ಲಿ ಬರೀ ಅಧಿಕಾರಿಗಳಾಗಿರೋ ಉದಾಹರಣೆಗಳಿದೆ. ನಮ್ಮ ಶಂಕರ್ ಬಿದ್ರಿ ಮಗ ಆಗಿರ್ಬೋದು, ನಮ್ಮ ತೀರ್ಕೊಂಡಲ್ಲ ಶಿವರಾಮ್ ಆಗಿರ್ಬೋದು, ಇವರೆಲ್ಲ ಕನ್ನಡದಲ್ಲಿ ಸಾಧನೆ ಮಾಡಿರೋರು. ಸ್ಪರ್ಧಾತ್ಮಕ ಪರೀಕ್ಷೆ ಬಿಟ್ಟು ನೀವು ಹಿಂದಿ ಇಂಗ್ಲೀಷ್ ಇಟ್ಬಿಡಿ, ರೈಲ್ವೇಲಿ ಕನ್ನಡದಲ್ಲಿ ಬರೀರಿ, ಮಾತೃಭಾಷೆಯಲ್ಲಿ ಇದ್ದಂತ ಕಿತ್ತಾಕ್ರಲ್ಲ, ಅಲ್ಲೆಲ್ಲಿ ಬಿಟ್ಟು ನಿಮಗೆ ಸಮಾನತೆ? ಸ್ಪರ್ಧಾತ್ಮಕ ಪರೀಕ್ಷೆ ಹಿಂದಿ ಇದ್ರು ಅಲ್ಲಿ ಪ್ರಾದೇಶಿಕ ಭಾಷೆಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ. ಅಂದು ಹಿಂದಿ ಬೇಕೇ ಬೇಕು ಅಂತ ನಿರ್ಧಾರ ಬಂದು ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ತೀವ್ರತರವಾಗುತ್ತೆ. ಯಾವುದೇ ತಲೆದಂಡ ಕೊಟ್ಟಾದ್ರೂ ಸರಿ, ಇಷ್ಟು ವರ್ಷಗಳ ಮಾಡ್ಕೊಂಡು ಬಂದಿದ್ದ ಹೋರಾಟನ ಇನ್ನಷ್ಟು ನಾವು ಪ್ರಬಲವಾಗಿ ತಗೊಳ್ತೀವಿ. ಹಿಂದಿ ಬೇಕೇ ಬೇಕು ಅನ್ನೋರು ಹಿಂದಿ ಕಲಿಬೇಡಿ ಅಂತ ಎಲ್ಲಿ ಹೇಳಿದೆ ಸರ್ಕಾರ? ಎಲ್ಲಿ ಹೇಳಿದೆ ಹಿಂದಿ ಕಲಿಬೇಡಿ ಅಂತ? ಹಿಂದಿ ಓದಿ, ಹಿಂದಿ ಸರಿಯಾಗಿ ಜ್ಞಾನ ಕಲಿಸ್ಕೊಳ್ಳಿ. ನಾವು ಬರೀ ಅಂಕ ಮಾತ್ರ ಸ್ಪರ್ಧಾತ್ಮಕ ಬೇಡ ಅಂತ. ಯಾಕಂದ್ರೆ ಅದು 5 ಸಬ್ಜೆಕ್ಟ್ 95 ತೆಗಿತಾರೆ, ನಾವೇ ಯಾಕೆ 6 ಸಬ್ಜೆಕ್ಟಲ್ಲಿ 95 ತೆಗಿಬೇಕು? ನಮಗೂ 5 ಸಬ್ಜೆಕ್ಟಲ್ಲಿ 95 ಬರಲಿ, ಹಿಂದಿನ ಅಂಕ ಬೇಡ, ಗ್ರೇಡ್ ಅಷ್ಟೇ. ಇದನ್ನ ಅರ್ಥ ಮಾಡ್ಕೋಬೇಕು. ಹಿಂದಿ ಬೇಡ ಅಂತ ಯಾರು ಹೇಳಿಲ್ಲ, ಸಕ್ಕರೆ ಹೇಳಿಜ ಹಿಂದಿ ಬೇಡ ಅಂತ. ಹಿಂದಿ ಚೆನ್ನಾಗಿ ಕಲೀರಿ, ಹಿಂದಿ ಟೀಚರ್ಗಳನ್ನ ಹಂಗೆ ಇಟ್ಟಿರ್ತೀವಿ, ಹಂಗೆ ನಿಮ್ಗೆ ವಿದ್ಯಾಭ್ಯಾಸ ಮಾಡಲಿ. 1 ಲಕ್ಷ ಹಿಂದಿಲಿ ಫೇಲ್ ಆಗ್ತಾ ಇದ್ದಾರೆ, ಅದು ನಿಲ್ಲಿ. 2 ಲಕ್ಷ ಫೇಲ್ ಆಗ್ತಿದ್ದಾರೆ. ನಮ್ಮ ಕನ್ನಡ ಮಕ್ಕಳ ಭವಿಷ್ಯ ನೀರೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ನೋಡಿದ್ರೆ IAS ಅಧಿಕಾರಿಗಳು ನಮ್ಮವ್ರು ಎಲ್ಲಾದರೂ, IPS ಅಧಿಕಾರಿಗಳು ನಮ್ಮವ್ರು ನೋಡಿದ್ರೆ ಎಲ್ಲರೂ, ಯಾವುದೇ ಕೇಂದ್ರ ಸರ್ಕಾರಿ ಹುದ್ದೆಗಳು ಹೋಗಿ ನೀವು ಹೋಗಿ ಬ್ರಷಲ್ಲಿ ಹಿಂದಿ ಕಲ್ತ್ಬಿಡ್ತೀರ ನೀವು. ಯಾವುದೇ ಸೆಂಟ್ರಲ್ ಎಕ್ಸೈಸ್ ಆಗಿರಲಿ, GP ಇದಾಗಿರಲಿ, ಇದಾಗಲಿ ಪೋಸ್ಟಲ್ ಆಗಿರಲಿ, ಎಕ್ಸೈಸ್ ಆಗಿರಲಿ, ಹೋಗಿ ಬನ್ನಿ ನೀವು ಕಚೇರಿ ಒಳಗಡೆ. ಇಂಥ ದುರಂತದ ದಿನಗಳು ದೂರ ಆಗುತ್ತೆ. ಇಷ್ಟು ಹೆಚ್ಚು ಶಿವರಾಮೇಗೌಡರು ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರ್ತಿನಾಯ್ಕ, ಪ್ರಿಲಿಯನ್ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.